ಕರ್ತನಾದ ಯೇಸುವಿನಲ್ಲಿ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆಸರೆ ಟಿವಿ ಅರ್ಪಿಸುವಂಥ ಅಮೋಘ ಚರಿತ್ರೆ ಎಂಬಂಥ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಪ್ರೀತಿಯ ದೇವಜನರೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ನಾವು ತಿಳಿಸುವಂಥದ್ದು ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ನಾವು ಕಲಿತಾ ಇದ್ದೇವೆ. ಅದರ ಮೂಲಕವಾಗಿ ನಾವೆಲ್ಲರೂ ಆಶೀರ್ವಾದ ಹೊಂದುತ್ತಿದ್ದೇವೆ. ಬಹಳಷ್ಟು ಜನರು ಇದರ ಮೂಲಕವಾಗಿ ಕರ್ತನಾದ ಯೇಸು ಕ್ರಿಸ್ತನ ಜೀವನ ಚರಿತ್ರೆ ಕಲಿಯುವುದರಲ್ಲಿ ಆತನನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಯಿತು ಎಂಬುದಾಗಿ ನಾವು ಕೇಳುವುದರಲ್ಲಿ ನಮಗೆ ಬಹಳ ಸಂತೋಷವಾಗ್ತಾ ಇದೆ. ಇವತ್ತು ಕಲಿವಿಕೆ ನಾವು ಮುಂದುವರಿಸಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಕಲಿಸಿಕೊಡುವುದಕ್ಕಾಗಿ ಬೆಂಗಳೂರಿನಿಂದ ಪಾಸ್ಟರ್ ಸಜಿ ವರ್ಗೀಸ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪಾಸ್ಟರ್, ಕಳೆದ ಸಂಚಿಕೆಯಲ್ಲಿ ಯೇಸು ಸ್ವಾಮಿ ಗಲಿಲಾಯದಲ್ಲಿ ತನ್ನ ಸ್ವಂತ ಊರಿನಲ್ಲಿ ನಜರೇತಿನಲ್ಲಿ ಸೇವೆ ಮಾಡುವಾಗ ಸ್ವಂತ ಜನರನ್ನು ತಿರಸ್ಕರಿಸಿ ಕಫರ್ನೌಮಿಗೆ ಆತನ ಸ್ಥಳಾಂತರಗೊಂಡು ಅಲ್ಲಿ ಕೇಂದ್ರವಾಗಿದ್ದುಕೊಂಡು ಸೇವೆ ಮಾಡುವಂಥ ವಿಷಯವನ್ನು ನಮಗೆ ತಿಳಿಸಿದರೆ, ಅಲ್ಲಿಯ ಸೇವೆ ಕ್ರಮಗಳನ್ನು ಅಥವಾ ಸೇವಾ ಒಂದು ಕಾರ್ಯಗಳನ್ನು ನಮಗೆ ತಿಳಿಯಪಡಿಸ್ಬೋದು? ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ನಂತರದಲ್ಲಿ ಕಫರ್ನಹೂಮ್ ಪಟ್ಟಣದ ಮೂಲಕ ತಿಳಿಯಲ್ಪಡುವುದಕ್ಕೆ ಆರಂಭಿಸಿದನು. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 1ನೇ ವಾಕ್ಯ ಓದಿ. ಆತನು ದೋಣಿಯನ್ನು ಹತ್ತಿ ಸಮುದ್ರವನ್ನು ದಾಟಿ ತನ್ನ ಊರಿಗೆ ಬಂದನು. ಅಲ್ಲಿಗೆ ಬಂದಾಗ ಹಾಸಿಗೆ ಮೇಲೆ ಬಿದ್ದುಕೊಂಡಿರುವ, ಅಂದರೆ ಆತನು ತನ್ನ ಊರಿಗೆ ಬಂದನು ಎಂಬುದಾಗಿ, ಅಂದರೆ ನಂತರದಲ್ಲಿ ಕಫರ್ನಹೂಮ್ ಯೇಸುವಿನ ಊರಾಗಿ ತಿಳಿಯಲ್ಪಡುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಅಂದರೆ ನಜರೇತ್ ಯೇಸುವಿನ 30 ವರ್ಷಗಳ ಊರಾಗಿತ್ತು ನಜರೇತ್ ಎಂಬ ಪಟ್ಟಣ. ಆತನು ಬಾಲ್ಯದಿಂದ ಬೆಳೆದು ಯೌವನಸ್ಥನಾಗಿ ಸೇವೆಗಾಗಿ ಇಳಿಯುವ ತನಕ ನಜರೇತ್ ಎಂಬ ಪಟ್ಟಣದಲ್ಲಿ ಆತನಿದ್ದನು. ಆತನು ನಜರಾಯನ್ ಎಂದು ತಿಳಿಯಲ್ಪಟ್ಟಿತ್ತು. ಆದರೆ ಸ್ವಂತ ಪಟ್ಟಣದವರು ಆತನ ತಿರಸ್ಕರಿಸಿದ್ದರಿಂದ ಆತನು ಕಫರ್ನಹೂಮಿಗೆ ವರ್ಗಾವಣೆ ಮಾಡಿದ. ಅನಂತರದಲ್ಲಿ ತನ್ನ ಊರು ಕಫರ್ನಹೂಮ್ ಆಗಿ ಆತನು ವರ್ಗಾಯಿಸಿಕೊಳ್ಳುವುದಾಗಿ ನೋಡಿತು. ಅಂದರೆ 3.5 ವರ್ಷದ ಸೇವಾ ಕೇಂದ್ರ ಸ್ಥಾನ ಕಫರ್ನಹೂಮ್ ಆಗಿ ಮಾರ್ಪಡಿಸುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಈಗ ಅಲ್ಲಿ ಇದ್ದುಕೊಂಡು ಯೇಸು ಕ್ರಿಸ್ತನು ಅನೇಕ ಊರುಗಳಿಗೆ ಸಂಚರಿಸಿ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಇದ್ದನು. ನಾವು ಮುಖ್ಯವಾಗಿ ಕಲಿಯತಕ್ಕಂಥ ಸಂಗತಿ, ಕಫರ್ನಹೂಮಿಗೆ ಹೋದ ಮೇಲೆ ಯೇಸು ಕ್ರಿಸ್ತನು ಮಾಡುವಂಥದ್ದು ಪೇತ್ರ ಮತ್ತು ಸಂಗಡಿಗರನ್ನು, ಅಂದರೆ ಶಿಷ್ಯರ ಗುಂಪನ್ನು ತನ್ನ ಜೊತೆಯಲ್ಲಿ ಸೇರಿಸಿಕೊಳ್ಳುವುದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಕಳೆದ 1 ವರ್ಷದ ಸೇವೆಯಲ್ಲಿ ಕೇವಲ 4-5 ಶಿಷ್ಯರು ಮಾತ್ರ ಯೇಸು ಸ್ವಾಮಿ ಒಟ್ಟಿಗೆ ಇದ್ದರು. ಈಗ ಯೇಸು ಸ್ವಾಮಿಗೆ ಅರ್ಥವಾಯಿತು, ಇನ್ನೂ ಸ್ವಲ್ಪ ಶಿಷ್ಯ ವೃಂದವನ್ನು ಕೂಡಿಸಬೇಕು ಎಂಬುದಾಗಿ ಯೇಸು ಸ್ವಾಮಿಗೆ ಅರ್ಥವಾಯಿತು. ಈಗ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನ, ಆಮೇಲೆ ಮಾರ್ಕ 1:16, ಲೂಕ 5:1ರಿಂದ, ಯೋಹಾನ 1:35 ಈ ಭೇದ ಭಾಗಗಳಲ್ಲಿ ಯೇಸು ಪ್ರಥಮ 4 ಶಿಷ್ಯರನ್ನು ಆರಿಸಿಕೊಂಡದಾಗಿ ನಾವು ನೋಡ್ತೇವೆ. ಇಲ್ಲಿ ಕರೆಯಲ್ಪಟ್ಟ ಸಹೋದರರ 2 ಗುಂಪುಗಳನ್ನು ಕಾಣ್ಬೋದು. ಮೊದಲನೇದು ಆಂದ್ರೆಯ ಮತ್ತು ಅವನ ಸಹೋದರನಾದ ಸೀಮೋನ್ ಪೇತ್ರ. ಎರಡನೇದು ಜೆಬದಾಯನ ಮಕ್ಕಳಾದ ಯೋಹಾನನು, ಅವನ ಸಹೋದರನಾದ ಯಾಕೋಬನು. ಈ 2 ಜೋಡಿ ಸಹೋದರರು 12 ಮಂದಿ ಶಿಷ್ಯರಲ್ಲಿ ಪ್ರಥಮರಾಗಿದ್ದರು. ಈ 4 ಯೇಸುವನ್ನು ಸ್ವಂತ ಇಚ್ಛೆಯಿಂದ ಆರಿಸಿಕೊಂಡದ್ದಲ್ಲ, ಯೇಸುವೆ ಅವರನ್ನು ಆರಿಸಿಕೊಂಡದಾಗಿದೆ. ನನ್ನ ಹಿಂದೆ ಬನ್ನಿರಿ ಎಂಬುದಾಗಿ. ಅವರು ಮೀನು ಹಿಡಿಯುವ ಕೆಲಸದಿಂದ ಮನುಷ್ಯರನ್ನು ಹಿಡಿಯುವ ಕೆಲಸವರ್ಧರನ್ನಾಗಿ ಯೇಸು ವರ್ಗಾವಣೆ ಮಾಡುತ್ತಿರುವುದಾಗಿ ನಾವು ನೋಡುತ್ತೇವೆ. ಈಗ ಯೇಸು ಯಾವ ರೀತಿ ಈ ಶಿಷ್ಯರನ್ನು ಆರಿಸಿಕೊಂಡನು ಎಂಬುದರ ಒಂದು ವಿವರಣೆಯನ್ನು ನಾವು ಲೂಕನ ಸುವಾರ್ತೆ 5ನೇ ಅಧ್ಯಾಯದಿಂದ ಕಲಿಯುವುದಕ್ಕಾಗಿ ಸಾಧ್ಯ. ಗಲಿಲಾಯ ಸಮುದ್ರದಲ್ಲಿ ಮೀನು ಹಿಡಿಯುತ್ತಿದ್ದಂತಹ ಈ ಶಿಷ್ಯರನ್ನು ತನ್ನ ಸೇವೆಗಾಗಿ ಯೇಸು ಸ್ವಾಮಿ ಸಂಪೂರ್ಣ ಬೇರ್ಪಡಿಸುವ ಘಟನೆಯನ್ನು ನಾವು ನೋಡ್ತೇವೆ. ಈಗಾಗಲೇ ಈ ಶಿಷ್ಯರಲ್ಲಿ ಅನೇಕರು ಯೇಸು ಕ್ರಿಸ್ತನ ಹಿಂಬಾಲಿಸ್ತಾ ಇದ್ದಾಗ್ಯೂ ಸಂಪೂರ್ಣವಾಗಿ ಹಿಂಬಾಲಿಸ್ತಿರಲಿಲ್ಲ. ಅಂದರೆ ಪ್ರಾರಂಭದಲ್ಲಿ ನೀವು ಹೇಳಿದ್ದೀರಾ 5 ಶಿಷ್ಯರು ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂಥದ್ದು, ಅವರಲ್ಲಿ ಇವರ ಹೆಸರುಗಳು ಆಲ್ರೆಡಿ ಇದೆ, ಆದರೆ ಅವರು ಪೂರ್ಣವಾಗಿ ಅವರನ್ನು ಹಿಂಬಾಲಿಸಲಿಲ್ಲ. ಅವರು ಏನು ನಂತರದಲ್ಲಿ ಒಂದು ವೇಳೆ ಪೂರ್ಣವಾಗಿ ಹಿಂಬಾಲಿಸಿದರೆ, ಈಗ ಪೇತ್ರನನ್ನು ಯೇಸು ಸ್ವಾಮಿ ಕಂಡು ಅವನ ಹೆಸರನ್ನು ಬದಲಾವಣೆ ಮಾಡಿ, ನೀನಿನ್ನು ಸೀಮೋನ್ ಎನಿಸಿಕೊಳ್ಳುವುದಿಲ್ಲ, ಏನು ಕೇಫ ಎಂಬುದಾಗಿ ಎನಿಸಿಕೊಳ್ಳುತ್ತಿ ಎಂಬುದಾಗಿ ಯೇಸು ಸ್ವಾಮಿಯ ಹೆಸರನ್ನು ಬದಲಾಯಿಸಿ ತನ್ನನ್ನು ಹಿಂಬಾಲಿಸುವುದಕ್ಕಾಗಿ ಕರೆ ಕೊಟ್ಟದ್ದೇ ಆಗಿಯೂ
ಅವನು ಪೂರ್ಣವಾಗಿ ಯೇಸುಸ್ವಾಮಿಯನ್ನು ಹಿಂಬಾಲಿಸಿರಲಿಲ್ಲ. ಪೂರ್ಣವಾಗಿ ಪೇತ್ರನ ಯೇಸುಸ್ವಾಮಿಯನ್ನು ಹಿಂಬಾಲಿಸುವಂಥದ್ದು ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ, ಅಂದರೆ ಆ ತಿಬೆರಿಯ ಸಮುದ್ರದ ಬಳಿಯಲ್ಲಿ ನಡೆಯುವ ಘಟನೆಯ ನಂತರ ಯೇಸುಸ್ವಾಮಿಯನ್ನು ಹಡಗು, ಬಲೆ ಮತ್ತು ಆತನ ಮೀನುಗಳನ್ನೆಲ್ಲ ಬಿಟ್ಟು ಯೇಸುಸ್ವಾಮಿಯನ್ನು ಆತನು ಹಿಂಬಾಲಿಸ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಈ ಭಾಗಕ್ಕೆ ನಮಗೆ ಸ್ವಲ್ಪ ನಮ್ಮ ಗಮನವನ್ನು ಹರಿಸೋಣ. ಗಲೀಲಾಯದ ಅಥವಾ ತಿಬೆರಿಯಾದ ಕೆರೆ ಎಂಬುವಂಥದ್ದು ಹೆಚ್ಚು ಕಡಿಮೆ 20 ಕಿಲೋಮೀಟರ್ ದೂರದಲ್ಲಿ ಉದ್ದ ಮತ್ತು ಅಗಲದಲ್ಲಿರ್ತಕ್ಕಂಥ ಒಂದು ಕೆರೆಯಾಗಿತ್ತು. ಇದನ್ನು ತಿಬೆರಿಯಾ ಸಮುದ್ರವೆಂತಲೂ ಜನ ಕರೆಯುತ್ತಾರೆ. ಈ ಶಿಷ್ಯರೆಲ್ಲರೂ ವೃತ್ತಿಯಲ್ಲಿ ಬೆಸ್ತರಾಗಿದ್ದದಾಗಿ ನಾವು ನೋಡ್ತೇವೆ. ಅಂತಹ ಕೆಲಸದಿಂದ ದೇವರು ಅವರನ್ನು ಆರಿಸಿಕೊಳ್ತಾ ಇದ್ದಾರೆ. ಅಂದರೆ ಸಮಾಜದಲ್ಲಿ ಅಷ್ಟೊಂದು ಉನ್ನತ ಸ್ಥಿತಿಯಲ್ಲಿ ಇರುವವರನ್ನೆಲ್ಲ ದೇವರು ಆರಿಸಿಕೊಂಡರು. ಬೇಕಾದಷ್ಟು ಸ್ಥಿತಿವಂತರು ಇದ್ದರು, ಶ್ರೀಮಂತರು ಇದ್ದರು, ಉನ್ನತ ಕುಲದಲ್ಲಿಯೂ ಮತ್ತು ಸಂಪನ್ನತೆ ಉಳ್ಳವರು ಇದ್ದರು. ಆದರೆ ಯೇಸುಕ್ರಿಸ್ತನು ಆರಿಸಿಕೊಂಡದೆಲ್ಲ ಹೆಚ್ಚು ಕಡಿಮೆ ಎಲ್ಲ ಬೆಸ್ತರನ್ನು ಮತ್ತು ಸಮಾಜದಲ್ಲಿ ತಗ್ಗಿಸಲ್ಪಟ್ಟವರನ್ನಾಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಈಗಾಗಲೇ ನಾವು ಯೋಹಾನ ಸುವಾರ್ತೆಯಲ್ಲಿ ಯೇಸುಕ್ರಿಸ್ತನನ್ನು ಶಿಷ್ಯರು ಹಿಂಬಾಲಿಸುತ್ತಿದ್ದದಾಗಿ ನಾವು ನೋಡಿದ್ದೀವಿ. ಆದರೆ ಶಿಷ್ಯರನ್ನು ಔದ್ಯೋಗಿಕವಾಗಿ ಹಿಂಬಾಲಿಸುವಂತೆ ಕರೆ ಕೊಡುವುದು ಈ ತಿಬೆರಿಯಾ ಸಮುದ್ರದ ಬಳಿಯಲ್ಲಿ, ಅಂದರೆ ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಇಲ್ಲಿ ಒಂದು ಘಟನೆ ನಡೆಯುತ್ತಾ ಇದೆ. ಈ ಶಿಷ್ಯರು ರಾತ್ರಿ ಪೂರ್ತಿ ಬಲೆ ಹಾಕಿದರು, ಆದರೆ ಅವರಿಗೆ ಏನೂ ಸಿಕ್ಕಲಿಲ್ಲ. ಬೆಳಿಗ್ಗೆ ಅವರು ದೋಣಿ ಮತ್ತು ಬಲೆಯನ್ನು ದಡಕ್ಕೆ ತಂದು ರಾತ್ರಿ ಅವರು ಬೀಸಿದ ಬಲೆಯನ್ನು ತೊಳೆಯುತ್ತಾ ಇದ್ದಾರೆ. ಲೂಕನ ಸುವಾರ್ತೆ 5ನೇ ಅಧ್ಯಾಯದ ಪ್ರಾರಂಭದ ವಾಕ್ಯದಲ್ಲಿ ಹಾಗೆ ಓದ್ತೇವೆ. ಅವರು ಬಲೆಯನ್ನು ತೊಳೆಯುತ್ತಿರುವಾಗ ಯೇಸು ಆ ಮಾರ್ಗವಾಗಿ ಬಂದು ಪೇತ್ರನಿಗಿರುವ ಹಡಗಿನಲ್ಲಿ ಯೇಸು ಸ್ವಾಮಿ ಕೂರುವುದಕ್ಕೆ ಬಯಸಿ ಕೂತು ಹಡಗನ್ನು ದಡದಿಂದ ಸ್ವಲ್ಪ ಮುಂದಕ್ಕೆ ನೂಕಬೇಕೆಂಬುದಾಗಿ ಆತನನ್ನು ಬೇಡಿಕೊಂಡನು. ಹಾಗೆ ಪೇತ್ರನು ತನ್ನ ಹಡಗನ್ನು ಯೇಸು ಸ್ವಾಮಿಗೋಸ್ಕರ ಬಿಟ್ಟುಕೊಟ್ಟು ಆತನು ಹಡಗಿನಲ್ಲಿ ನಿಂತುಕೊಂಡು ಬಂದಂತಹ ಜನರಿಗೆ, ಯಾಕಂದರೆ ಜನರು ಒತ್ತಟ್ಟಾಗಿ ಬಂದು ಆತನ ಮಾತುಗಳನ್ನು ಕೇಳುವುದಕ್ಕೆ ಇಷ್ಟಪಡ್ತಾ ಇದ್ದರು. ಈಗ ಯೇಸುಕ್ರಿಸ್ತನು ಹಡಗಿನಲ್ಲಿ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಂಡು ಪೇತ್ರನು ಆ ಹಡಗನ್ನು ಅಲೆಗಳಿಗೆ ಬಾಗಿ ಹೋಗದಂತೆ ಅದನ್ನು ತನ್ನ ಹುಟ್ಟಿನಿಂದ ನಿಲ್ಲಿಸುತ್ತಾ ಯೇಸುಕ್ರಿಸ್ತನು ಹಡಗಿನಲ್ಲಿ ನಿಂತುಕೊಂಡು ದೀರ್ಘವಾದ ಸಂಭಾಷಣೆ ಜನರಿಗೆ ಕೊಡ್ತಾ ಇದ್ದಾನೆ. ಈಗ ಸಂಭಾಷಣೆ ಮುಗಿದಾಗ ಯೇಸುಕ್ರಿಸ್ತನು ಪೇತ್ರನಿಗೆ ಹೇಳ್ತಿದ್ದಾನೆ, ನೀನು ಆಳವಾದ ಸ್ಥಳಕ್ಕೆ ಬಲೆಯನ್ನು ಬೀಸು ಎಂಬುದಾಗಿ. ಆವಾಗ ಪೇತ್ರ ಹೇಳ್ತಿದ್ದಾನೆ, ಗುರು, ನಾವು ರಾತ್ರಿ ಎಲ್ಲ ಪ್ರಯಾಸಪಟ್ಟೆವು, ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿಗೆ ನಾವು ಬಲೆಯನ್ನು ಹಾಕುತ್ತೇವೆ ಎಂಬುದಾಗಿ. ಆಗ ದೊಡ್ಡ ಮೀನಿನ ರಾಶಿ ಸಿಕ್ಕಿತು ಅಲ್ವಾ? ಅಲ್ಲಿ ನಾವು ಓದ್ತೇವೆ, ಈ ಮೀನಿನ ರಾಶಿಯ ನಿಮಿತ್ತ ಪೇತ್ರನಿಗೆ ವಿಸ್ಮಯ ಹಿಡಿಯಿತು. ವಿಸ್ಮಯ ಹಿಡಿದುಬಿಟ್ಟು ಪೇತ್ರ ಹೇಳುವಂಥ ಒಂದು ಮಾತಿದೆ, ಮಾಡಿ ಓದ್ತೀರಾ? ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಅವರು ಬಂದು ಆ 2 ದೋಣಿಗಳಲ್ಲಿ ಮೀನುಗಳು ತುಂಬಿಸಲು ಅವು ಮುಳುಗುವ ಹಾಗಾದವು. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕೆಂದು ಅಂದನು. ಯಾಕಂದರೆ ಅವನಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು. ಅಂದರೆ ಜೀವಿತದಲ್ಲಿ ಅವರು ಅಷ್ಟೊಂದು ಮೀನನ್ನು ಹಿಡಿದಿರಲಿಲ್ಲ. ಅವರ ಆಯುಷ್ಕಾಲದಲ್ಲಿ ಅಷ್ಟೊಂದು ಮೀನು ನೋಡಿಯೂ ಇಲ್ಲ, ಅಷ್ಟೊಂದು ಮೀನನ್ನು ಹಿಡಿದು ಅವರ ಬಲೆ ಹರಿದು ಹೋಗುವಷ್ಟು, ಬೇರೆ ಹಡಗುಗಳು ಬಂದು ಸಹಾಯ ಮಾಡುವಷ್ಟು ಮೀನುಗಳು ಅವರ ಬಲೆಯಲ್ಲಿ ಸಿಕ್ಕಿಕೊಂಡವು. ಈಗ ಪೇತ್ರ ಹೇಳ್ತಿದ್ದಾನೆ, ಸ್ವಾಮಿ, ನಾನು ಪಾಪಾತ್ಮನಾದಂತಹ ಒಬ್ಬ ಮನುಷ್ಯ, ನನ್ನನ್ನು ನೀನು ಬಿಟ್ಟು. ಯಾಕಂದರೆ ಇದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಪೇತ್ರನನ್ನು ಕಂಡಿದ್ದ. ಆಂಧ್ರೆಯನ್ನು ಪರಿಚಯಪಡಿಸಿದಾಗ ಆತನ ಹೆಸರನ್ನು ಬದಲಾಯಿಸಿದ್ದ. ಆದರೆ ಪೇತ್ರನ ಯೇಸು ಸ್ವಾಮಿಯನ್ನು ಸಂಪೂರ್ಣವಾಗಿ ಹಿಂಬಾಲಿಸಿರಲಿಲ್ಲ. ಈಗ ಪೇತ್ರನ ಹೇಳ್ತಿದ್ದಾನೆ, ನೀನು ಒಬ್ಬ ಪವಿತ್ರನಾದ ದೇವರು, ಪಾಪಿಯಾದ ನನಗೆ ನಿನ್ನ ಮುಂದೆ ನಿಲ್ಲುವಷ್ಟು ಯೋಗ್ಯತೆ ಇಲ್ಲ. ಈ ಅದ್ಭುತ ಅಥವಾ ಈ ದೊಡ್ಡ ಬಿಡುಗಡೆ ನಾನು ಅನುಭವಿಸುವುದಕ್ಕೆ ಯೋಗ್ಯನಲ್ಲ, ಆದ್ದರಿಂದ ನನ್ನನ್ನು ಬಿಟ್ಟು ನೀನು ಹೋಗು ಎಂಬುದಾಗಿ ಪೇತ್ರ ಹೇಳ್ತಾ ಇದ್ದಾನೆ. ನಾನು ಅನೇಕ ಸಾರಿ ನೆನೆಸಿದುಂಟು, ಈಗಿನ ಪೇತ್ರರೆಲ್ಲಾದರೂ ಆಗಿದ್ದರೆ ಹೇಳ್ತಿದ್ರು, ನೀನು ಎಲ್ಲ ದಿವಸ ಬರಬೇಕು, ಇಲ್ಲೇ ನನ್ನ ದೋಣಿನೇ ನಿನಗೆ ಪ್ಲಾಟ್ಫಾರ್ಮ್ ಆಗಿ ಕೊಡ್ತೇನೆ, ನೀನು ಇಲ್ಲಿ ನಿಂತು ಬೇಕಾದಷ್ಟು ಪ್ರಚಾರ ಮಾಡು, ಬೇಕಾದ್ರೆ ನಾನು ಹಾನ್ ಮೈಕು ತೆಗೆದುಕೊಡ್ತೇನೆ, ಪ್ರಚಾರ ಮಾಡಿದ ಮೇಲೆ ಎಲ್ಲ ಸಾರಿ ಹೇಳಬೇಕು, ಮೀನು ಬೇಟೆಗಾಗಿ
ಬಲೆ ಹಾಕು ಅಂತೇಳಿ ನಾವು ಮೀನು ಹಿಡಿತೇವೆ. ಆಮೇಲೆ ರಾಶಿ ರಾಶಿ ಮೀನು ಸಿಗ್ತದೆ, 50 ನನಗೆ 50 ದೇವರ ಸೇವೆಗೆ ಅಂತ ಇವತ್ತಿನ ಪೇತ್ರ ಹೇಳ್ತಾ ಇದ್ರು. ಆದರೆ ಈ ಪೇತ್ರ ಹೇಳ್ತಾ ಇದ್ದಾನೆ, ನನ್ನನ್ನು ಬಿಟ್ಟು ನೀನು ಹೋಗು, ನಾನು ಪಾಪಿಯಾದ ಮನುಷ್ಯ ಎಂಬುದಾಗಿ. ಅಂದರೆ ಪೇತ್ರ ಅದು ಹೇಳಲಿಕ್ಕೆ ಕಾರಣ ಪೇತ್ರನಿಗೆ ಉಂಟಾದ ದೈವಿಕವಾದ ಒಂದು ಪ್ರಕಟಣೆ ಏನಂದರೆ, ಈ ಲೋಕದ ಆಶೀರ್ವಾದಗಳೆಲ್ಲ ತಾತ್ಕಾಲಿಕವಾದದ್ದು, ನಿತ್ಯ ಜೀವ ಕೊಡುವಾತನು ಯೇಸು ಕ್ರಿಸ್ತನಾಗಿದ್ದಾನೆ. ಆದ್ದರಿಂದ ಅಷ್ಟು ಆ ದೊಡ್ಡವನಾದ ದೇವರು ನನ್ನ ಬಳಿಗೆ ಬಂದು ನನಗೆ ಸಹಾಯ ಮಾಡುವಷ್ಟು ಯೋಗ್ಯತೆ ನನಗೆ ಇಲ್ಲ, ನಾನೊಬ್ಬ ಪಾಪಿಯಾದ ಮನುಷ್ಯ ಎಂಬ ತನ್ನ ಪಾಪದ ಕುರಿತಾದಂತಹ ಅರಿವು ಅವನಿಗೆ ಉಂಟಾದಾಗ ಸ್ವಾಮಿಗೆ ತನ್ನನ್ನು ಬಿಟ್ಟು ಹೋಗುವುದಕ್ಕಾಗಿ ಆತನು ಬೇಡಿಕೊಳ್ತಾ ಇದ್ದಾನೆ. ಆದರೆ ಸ್ವಾಮಿ ಅವನನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸಿರಲಿಲ್ಲ. ಅದರ ಕೆಳಗಿನ ವಾಕ್ಯ ನಾವು ಓದ್ತೇವೆ. ಸ್ವಾಮಿ ಅವರಿಗೆ ಹೇಳುವಂಥದ್ದೇನು? ಯೇಸು ಸೀಮೋನನಿಗೆ ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗಿರುವಿ ಎಂದು ಹೇಳಿದನು. ನೋಡ್ರಿ, ನನ್ನನ್ನು ಬಿಟ್ಟು ಹೋಗಿ ಎಂಬುದಾಗಿ ಹೇಳಿದ ಪೇತ್ರನಿಗೆ ಯೇಸು ಸ್ವಾಮಿ ಹೇಳುವಂಥದ್ದು, ನಾನು ನಿನ್ನನ್ನು ಬಿಟ್ಟು ಹೋಗಲಾರೆ, ನಾನು ನಿನ್ನೊಂದಿಗೆ ಹೋಗಲಿಕ್ಕೆ ಬಂದಿದ್ದೇನೆ. ಇಂದಿನಿಂದ ನೀನು ಯಾರಾಗುತ್ತಿ? ಮನುಷ್ಯರನ್ನು ಹಿಡೀತಿ. ನೋಡ್ರಿ, ಈ ಪ್ರವಾದನೆ ಪಂಚಶತಮ ದಿನದಲ್ಲಿ ನೆರವೇರ್ತಾ ಇದೆ. ಇಲ್ಲಿ ಪೇತ್ರನ ಬಲೆಗೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿದ ಹಾಗೆ ಪವಿತ್ರಾತ್ಮನು ಬಂದ ಪಂಚಶತಮ ದಿನದಲ್ಲಿ ಪೇತ್ರನ ಒಂದೇ ಪ್ರಸಂಗದಲ್ಲಿ ಬಲೆ ಪೂರ್ತಿ ಮೀನು ಸಿಕ್ತು. ಯಾವ ಮೀನು? ಮನುಷ್ಯರೆಂಬ ಮೀನು. ಆ ಬಲೆಯಲ್ಲಿ ಎಷ್ಟು ಸಾವಿರ ಮೀನುಗಳು ಬಂತವು? ಒಂದು ಪ್ರಸಂಗಕ್ಕೆ 3,000 ಮೀನುಗಳು ಆತನ ಬಲೆಯಲ್ಲಿ. ಯೇಸು ಸ್ವಾಮಿ ಹೇಳಿದ ಮಾತು ಅದೇ ರೀತಿ ನಡೀತದೆ. ಈಗ ನೀನು ಮೀನನ್ನು ಹಿಡಿಯುವ ಬೆಸ್ತ, ನನ್ನನ್ನು ಹಿಂಬಾಲಿಸು, ನಾನು ನಿನ್ನನ್ನು ಮನುಷ್ಯರನ್ನು ಹಿಡಿಯುವನಾಗಿ ಮಾರ್ಪಡಿಸ್ತೇನೆ. ಅದು ಪೇತ್ರನಿಗೆ ಹೇಳಿದ ಮಾತು ದೇವರು ನೆರವೇರಿಸಿದ. ವರ್ಷಗಳು ಕಳೆದಾಗ ಆತನು ಒಂದೇ ಪ್ರಸಂಗ ಮಾಡಿದ್ದು. ಅದರಲ್ಲಿ ಎಷ್ಟು ಮೀನುಗಳು ಬಂತು? 3,000 ಮನುಷ್ಯ ಮೀನುಗಳನ್ನು ಆತನು ಹಿಡಿಯುವಂತೆ ದೇವರು ಆತನು ಉಪಯೋಗಿಸಿದ. ಅದರಿಂದ ದೇವರು ನಮಗೊಂದು ಕರೆ ಕೊಟ್ಟಿರುವುದಾದರೆ, ದೇವರು ನಮ್ಮನ್ನು ಆರಿಸಿಕೊಂಡಿರುವುದಾದರೆ ನಮ್ಮ ಮೂಲಕ ಅದನ್ನು ದೇವರು ಮಾಡ್ತಾನೆ. ಯಾಕಂದರೆ ಕರೆದಾತನು ನಂಬಿಗಸ್ತರು. ನಾವು ನಂಬಿಗಸ್ತರಾಗಿ ನಿಂತರೆ ದೇವರು ನಮ್ಮ ಮೂಲಕ ಅದನ್ನು ಮಾಡ್ತಾನೆ. ಈಗ ನಾವು ಕೆಳಗೆ ಪೇತ್ರನು ಬಲೆ, ಹಡಗು ಮತ್ತು ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನೂ ಬಿಟ್ಟು ಆತನನ್ನು ಏನು ಮಾಡಿದರು? ಅಲ್ಲಿಂದ ಅವರು ಸಂಪೂರ್ಣವಾಗಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸಲಿಕ್ಕೆ ಆರಂಭಿಸಿದರು. ಅದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಅವರನ್ನು ಕರೆದಿದ್ದರು, ಆದರೆ ಅವರು ಮಧ್ಯದಲ್ಲಿ ಬಂದು ಹಿಂಬಾಲಿಸ್ತಾ ಇದ್ದರು. ಮತ್ತು ಅವರು ತಮ್ಮ ಕೆಲಸಕ್ಕೂ ಹೋಗ್ತಾ ಇದ್ದರು. ಒಂದು ಪೂರ್ಣ ಸುವಾರ್ತೆಗಾಗಿ, ಮನುಷ್ಯ ಬೇಟೆಗಾಗಿ ಅಥವಾ ಯೇಸುವನ್ನು ಹಿಂಬಾಲಿಸುವುದಕ್ಕಾಗಿ ಅವರನ್ನು ಸಮರ್ಪಿಸಿರಲಿಲ್ಲ. ಆದರೆ ಈ ಘಟನೆಯ ನಂತರ ಅವರು ಸಂಪೂರ್ಣವಾಗಿ ಕರ್ತನಿಗೋಸ್ಕರ ತಮ್ಮನ್ನು ಸಮರ್ಪಿಸಿದರು ಎಂಬುದಾಗಿ ನಾವು ಕಲಿಯುತ್ತೇವೆ. ಇನ್ನು ನಾವು ಲೂಕನ ಸುವಾರ್ತೆ 4:31 ಮತ್ತು ಮತ್ತಾಯನ ಸುವಾರ್ತೆ 4:13 ಓದುವಾಗ ಯೇಸು ಕ್ರಿಸ್ತನು ಕಫರ್ನಹೋಮಿನ ಸಿನಗೋಗಿಗೆ ಆತನು ಬರ್ತಾ ಇದ್ದಾನೆ. ಕಫರ್ನಹೋಮಿನ ಸಿನಗೋಗಿಗೆ ಅದು ಒಂದು ಸಬ್ಬತ್ ದಿನವಾಗಿತ್ತು. ಅಲ್ಲಿ ಆತನು ಬಂದಾಗ ಆತನಿಗೆ ಸಂದೇಶ ಕೊಡುವುದಕ್ಕೆ ಅವಕಾಶ ಕೊಟ್ಟರು. ಯಾರು? ಕಫರ್ನಹೋಮಿನ ಸಭಾಮಂದಿರದ ಅಧಿಕಾರಿ. ಆತನು ಪ್ರಸಂಗ ಮಾಡುತ್ತಿರುವಾಗ ಹೇಳಿದಂಥ ಒಂದು ಮಾತಿದೆ. ಏನು? 4ನೇ ಅಧ್ಯಾಯದ 31ನೇ ವಚನದಿಂದ ಓದಿ. ಬಳಿಕ ಆತನು ಘಟ್ಟ ಇಳಿದು ಗಲಿಲಾಯಕ್ಕೆ ಸೇರಿದ ಕಪೆರ್ನೌಮಿಗೆ ಎಂಬ ಊರಿಗೆ ಬಂದನು. ಅಲ್ಲಿ ಸಬ್ಬತ್ ದಿನದಲ್ಲಿ ಅವರಿಗೆ ಉಪದೇಶ ಮಾಡುತ್ತಿರಲು ಆತನ ಮಾತು ಅಧಿಕಾರವುಳ್ಳದಾದ್ದರಿಂದ ಅವರು ಆತನ ಉಪದೇಶಕ್ಕೆ ಆಶ್ಚರ್ಯಪಟ್ಟರು. ಆ ಸಭಾಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನಿದ್ದನು. ಆ ಸಭಾಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನಿದ್ದನು. ಆ ದೆವ್ವವು, ಹಾ ನಜರೇತಿನ ಯೇಸುವೆ, ನಮ್ಮ ಗೊಡವೆ ನಿನಗೇಕೆ? ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ? ನಿನ್ನನ್ನು ಬಲ್ಲೆನು, ನೀನು ದೇವರು ಪ್ರತಿಷ್ಠಿಸಿದವರೇ ಎಂದು ಅಬ್ಬರಿಸಿ ಹೇಳಿತು. ಯೇಸು ಅದನ್ನು ಗದರಿಸಿ, ಸುಮ್ಮನಿರು, ಇವನನ್ನು ಬಿಟ್ಟು ಹೋಗು ಎನ್ನಲಾಗಿ ಆ ದೆವ್ವವು ಅವನನ್ನು ನಡುವೆ ಕೆಡವಿ ಅವನಿಗೆ ಯಾವ ಕೇಡನ್ನು ಮಾಡದೆ ಬಿಟ್ಟು ಹೋಯಿತು. ಅದಕ್ಕೆ ಎಲ್ಲರೂ ಬೆರಗಾಗಿ ಇದೆಂಥ ಮಾತಾಗಿರಬಹುದು? ಈತನು ಅಧಿಕಾರದಿಂದಲೂ ಬಲದಿಂದಲೂ ದೆವ್ವಗಳಿಗೆ ಅಪ್ಪಣೆ ಕೊಡುತ್ತಾನೆ, ಅವು ಬಿಟ್ಟು ಹೋಗುತ್ತವೆ ಎಂದು ತಮ್ಮೊಳಗೆ ಮಾತಾಡಿಕೊಂಡರು. ಮತ್ತು ಆತನ ಸುದ್ದಿಯು ಸುತ್ತಮುತ್ತಲ ಪ್ರಾಂತ್ಯದ ಊರುಗಳಲ್ಲೆಲ್ಲ ಹಬ್ಬಿತು. ನೋಡಿ, ಕಫರ್ನೌಮಿನ ಸಭಾಮಂದಿರದಲ್ಲಿ ಯೇಸು ಸಂದೇಶ ಕೊಡುತ್ತಿರುವಾಗ ಒಂದು ದೆವ್ವವನ್ನು ಯೇಸು ಸ್ವಾಮಿ ಬಿಡಿಸುವಂಥದ್ದಾಗಿದೆ. ಈಗ ಯೇಸು ಸ್ವಾಮಿ ಇರುವಂಥದ್ದು ಗಲೀಲಾಯದ ಪ್ರಾಂತ್ಯದಲ್ಲಿ.
ಗಲೀಲಾಯದ ಕಫರ್ನಹೂಮಿನಲ್ಲಿ. ಈಗ ಯೇಸು ಕ್ರಿಸ್ತನು ಗಲೀಲಾಯ ಪ್ರಾಂತ್ಯದ ಕಫರ್ನಹೋ ಎಂಬ ಸ್ಥಳದಲ್ಲಿ ಸೇವೆ ಮಾಡ್ತಾ ಇದ್ದಾನೆ. ಈ ಸ್ಥಳದ ಕುರಿತಾಗಿ ಪ್ರವಾದಿಯಾದ ಯೆಶಾಯನು ಹೇಳಿದಂತಹ ಒಂದು ಪ್ರವಾದನೆ ಯೇಸು ಸ್ವಾಮಿಯ ಈ ಸೇವೆಯಲ್ಲಿ ನೆರವೇರ್ತಾ ಇದೆ. ಅಂದರೆ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದ 13ನೇ ವಚನದಿಂದ, ಬಳಿಕ ನಜರೇತ್ ಎಂಬ ಊರನ್ನೇ ಬಿಟ್ಟು ಜೆಬುಲೂನ್ ನೆಫ್ತಾಲಿಮ್ ಎಂಬ ನಾಡುಗಳಿಗೆ ಬಂದು ಸಮುದ್ರದ ಹತ್ತಿರದಲ್ಲಿರುವ ಕಫರ್ನಹೋ ಎಂಬ ಊರಿನಲ್ಲಿ ಮನೆ ಮಾಡಿಕೊಂಡು ಇದ್ದನು. ಇದರಿಂದ ಯೆಶಾಯನೆಂಬ ಪ್ರವಾದಿಯ ಮುಖಾಂತರ ಹೇಳಿಸಿರುವ ಮಾತು ನೆರವೇರಿತು. ಆ ಮಾತೇನೆಂದರೆ, ಜೆಬುಲೂನ್ ಸೀಮೆ ಮತ್ತು ನೆಫ್ತಾಲಿಮ್ ಸೀಮೆ, ಯೋರ್ದಾನಿನ ಆಚೆ ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿರುವ ಗಲೀಲಾಯ ಸೀಮೆ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿರುವವರಿಗೆ ಸೂರ್ಯೋದಯವಾಯಿತು ಎಂಬುದು. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳೆಂದು ಸಾರುವುದಕ್ಕೆ ಪ್ರಾರಂಭಿಸಿದನು. ಅಂದರೆ ಯೇಸು ಕ್ರಿಸ್ತನು ಹೆಚ್ಚು ಸೇವೆ ಮಾಡಿದ್ದು ಗಲೀಲಾಯ ಪ್ರಾಂತ್ಯದಲ್ಲಿ. ಆ ಪ್ರಾಂತ್ಯದಲ್ಲಿ ಸೇವೆ ಮಾಡುತ್ತಾನೆ ಎಂಬುದಾಗಿ ಯೆಶಾಯನು ಪ್ರವಾದಿಸಿದ್ದನು. ಅದು ಕರ್ತನಲ್ಲಿ ನೆರವೇರುತ್ತಿರುವುದಾಗಿ ನಾವು ನೋಡುತ್ತೇವೆ. ಇಲ್ಲಿ ಜೆಬುಲೂನ್ ಸೀಮೆ ಮತ್ತು ನೆಫ್ತಾಲಿ ಸೀಮೆ, ಯೋರ್ದಾನಿನ ಆಚೆ ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನರಿರುವ ಗಲೀಲಾಯ ಸೀಮೆ. ಗಲೀಲಾಯ ಸೀಮೆಯ ಪ್ರತ್ಯೇಕತೆ ಏನು? ಅಲ್ಲಿ ಜಾಸ್ತಿ ಯಾರು? ಅನ್ಯ ಜನರು ಇರ್ತಕ್ಕಂತಹ, ಅಂದರೆ ಟೋಟಲಿ ಕತ್ತಲಲ್ಲಿ ವಾಸಿಸುವಂತಹ ಜನರು ಅವರು. ಅವರಿಗೆ ಏನಾಯಿತು? ದೊಡ್ಡ ಬೆಳಕು ಕಾಣಿಸಿತು ಎಂಬುದಾಗಿ ನಾವು ನೋಡ್ತೇವೆ. ಹಾಗೆ ಯೇಸು ಕ್ರಿಸ್ತನು ಈ ಊರಿನಲ್ಲಿರುವ ಕತ್ತಲೆಯನ್ನು ನೀಗಿಸುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಈಗ ಕಫರ್ನಹೂಮಿನ ಸಭಾಮಂದಿರಕ್ಕೆ ನಾವು ಬರುವುದಾದರೆ, ಅಲ್ಲಿ ಯೇಸು ಸ್ವಾಮಿ ಬೋಧನೆ ಮಾಡುತ್ತಿರುವಾಗ ಒಂದು ದೆವ್ವವನ್ನು ಗುಣಪಡಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಸೌಖ್ಯ ಮಾಡಿದ ಅಥವಾ ಗುಣಪಡಿಸಿದ ಮೊದಲ ದೆವ್ವಬಾಧಿತ ವ್ಯಕ್ತಿ ಈತನಾಗಿದ್ದಾನೆ. ಈತನು ಸಭಾಮಂದಿರದಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದ ಅಲ್ವಾ? ನನ್ನ ಅನಿಸಿಕೆ ಪ್ರಕಾರ ಈ ದೆವ್ವ ಹಿಡಿದ ವ್ಯಕ್ತಿ ಅನೇಕ ವರ್ಷಗಳಿಂದ ಅಲ್ಲಿನ ಸಭಾಮಂದಿರದ ಅಧಿಕಾರಿ ಪ್ರಸಂಗ ಕೇಳ್ತಾ ಇದ್ದ. ಆದರೆ ಯಾವ ತೊಂದರೆಯೂ ಆಗ್ತಿರಲಿಲ್ಲ ಅವನಿಗೆ. ಆದರೆ ಅವತ್ತು ಯೇಸು ಸಂದೇಶ ಕೊಡುವುದಕ್ಕೆ ಆರಂಭಿಸಿದಾಗ ಆ ದೆವ್ವ ಏನು ಹೇಳಿತು? ಅಲ್ಲಿ ಓದ್ತೇವೆ, ಆ ದೆವ್ವ ಏನು ಹೇಳ್ತಾ ಇದ್ದಾನೆ? ನಜರೇತನ ಯೇಸುವೆ, ನಮ್ಮ ಗೊಡವೆ ನಿನಗೇಕೆ? ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ? ನಿನ್ನನ್ನು ಬಲ್ಲೆನು, ನೀನು ದೇವರು ಪ್ರತಿಷ್ಠಿಸಿದವನು ಎಂಬುದಾಗಿ ಹೇಳ್ತಿದ್ದಾನೆ. ಆದರೆ ಯೇಸು ಸ್ವಾಮಿ ಆ ಸೈತಾನನ್ನು ಹೆಚ್ಚು ಮಾತನಾಡಲಿಕ್ಕೆ ಅಲ್ಲಿ ಬಿಡ್ತಾ ಇಲ್ಲ, ಆತನನ್ನು ಗದರಿಸ್ತಾ ಇದ್ದಾನೆ ಅಲ್ವಾ? ನಾವಾದರೆ ಹೇಳ್ತಾ ಇದ್ದೇವೋ, ಇನ್ನೊಂದು 4 ಹೇಳಲಿ ಸುಮ್ಮನೆ ಇರೋಣ ಅಂತೇಳಿ, ನಮ್ಮ ಭಾಳ ಒಳ್ಳೇದು ಹೇಳ್ತಾ ಇದ್ದಾರಲ್ವ, ನಾನು ಯಾರು ಅಂತ ಜನರಿಗೆ ಗೊತ್ತಾಗಲಿ ಅಂತೇಳಿ ನಾವಾದರೆ ಸುಮ್ಮನೆ ಇರ್ತಿದ್ದೇವೆ. ಆದರೆ ಯೇಸು ಅದನ್ನು ಗದರಿಸಿ ಅದನ್ನು ಸುಮ್ಮನೆ ಇರಿಸ್ತಾ ಇದ್ದಾನೆ. ಆಮೇಲೆ ಆ ದೆವ್ವವನ್ನು ಬಿಟ್ಟು ಹೋಗುವುದಕ್ಕಾಗಿ ಆಜ್ಞಾಪಿಸ್ತಾ ಇದ್ದಾನೆ. ಯಾಕಂದರೆ ಯೋಹಾನ ಸುವಾರ್ತೆ 1 ಯೋಹಾನ ಪತ್ರಿಕೆ 3:8 ನಾವು ಓದ್ತೇವೆ, ಮನುಷ್ಯಕುಮಾರನು ಸೈತಾನ್ನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರ ಆತನು ಬಂದವನಾಗಿದ್ದಾನೆ. ಕೆಟ್ಟು ಹೋಗಿರೋದು ಹುಡುಕಿ ರಕ್ಷಿಸುವುದಕ್ಕೆ ಬಂದವನು. ಏನು? ಸೈತಾನ್ನ ಕಟ್ಟುಗಳಲ್ಲಿರುವವರನ್ನು ಬಿಚ್ಚುವುದಕ್ಕೆ ಸ್ವಾಮಿ ಬಂದವನು. ಆದ್ದರಿಂದ ಆ ಸಭಾಮಂದಿರದಲ್ಲಿ ಬಹಳ ವರ್ಷಗಳಿಂದ ಸೈತಾನ ಕಟ್ಟಿನಿಂದ ಇದ್ದಂತಹ ಆ ವ್ಯಕ್ತಿಯನ್ನು ಸ್ವಾಮಿ ಗುಣಪಡಿಸ್ತಾ ಇರುವುದಾಗಿ ನಾವು ನೋಡ್ತಾ ಇದ್ದೇವೆ. ಇದನ್ನು ನೋಡಿದಾಗ ಯೇಸುವಿನ ಮಾತಿನಲ್ಲೇ ದೆವ್ವ ಅವನನ್ನು ನಡುವೆ ಕೆಡವಿ ಅವನಿಗೆ ಯಾವ ಕೇಡನ್ನು ಮಾಡದೆ ಬಿಟ್ಟದನ್ನು ನೋಡಿ ಜನರು ಏನು ಮಾಡ್ತಾ ಇದ್ದಾರೆ? ಆಶ್ಚರ್ಯಪಡಿ. ಅವರಿಗೆಲ್ಲ ಇದೊಂದು ಹೊಸ ಅನುಭವ ಆಗಿತ್ತು. ಯಾಕಂದರೆ ಈ ತನಕ ಯಾವೊಬ್ಬ ಸಭಾಮಂದಿರದ ಅಧಿಕಾರಿಯು ಅಥವಾ ಅಲ್ಲಿ ಸಂದೇಶ ಕೊಟ್ಟವರ ಸಂದೇಶ ಕೇಳಿ ಯಾವ ದೆವ್ವೂ ಬಿಟ್ಟು ಹೋಗಲಿಲ್ಲ. ಇದು ಬಿಟ್ಟು ಅದನ್ನು ನೋಡುವಾಗ ಆತನ ಅಧಿಕಾರಕ್ಕೆ ಅವರೆಲ್ಲರನ್ನು ಬೆರಗಾದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈಗ ಸಭಾಮಂದಿರದಿಂದ ಯೇಸು ಸೀದಾ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಪೇತ್ರನ ಅತ್ತೆಯ ಮನೆಗೆ ಹೋಗ್ತಾ ಇದ್ದಾನೆ ಅಲ್ವಾ? ಅಲ್ಲಿ ನಾವು ಓದ್ತಾ ಇದ್ದೇವೆ, ಕಫರ್ನಹೂಮಿನ ಸಭಾಮಂದಿರದಿಂದ ಯೇಸು ಸೀದಾ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಪೇತ್ರನ ಅತ್ತೆಯ ಮನೆಗೆ ಹೋಗ್ತಾ ಇದ್ದಾನೆ. ಅಲ್ಲಿ ಪೇತ್ರನ ಅತ್ತೆ ಜ್ವರ ಪೀಡಿತಲಾಗಿ ಇರುವುದಾಗಿ ನಾವು ನೋಡುತ್ತೇವೆ. ಈಗ ಯೇಸು ಕ್ರಿಸ್ತನು ಈ ಸಭಾಮಂದಿರದಿಂದ ಸೀದಾ ಕಫರ್ನಹೂಮಿನಲ್ಲಿರುವ ಪೇತ್ರನ ಮನೆಗೆ ಹೋಗ್ತಾ ಇದ್ದಾನೆ. ಅಲ್ಲಿ ಪೇತ್ರನ ಅತ್ತೆ ಜ್ವರ ಪೀಡಿತಲಾಗಿರುವುದನ್ನು ನಾವು ನೋಡ್ತೇವೆ. ಲೂಕನ ಸುವಾರ್ತೆ 4ನೇ ಅಧ್ಯಾಯ ಅದರ 38ನೇ ವಚನದಿಂದ ನಾವು ಓದ್ತೇವೆ. ಆತನು ಸಭಾಮಂದಿರದಿಂದ ಎದ್ದು ಸೀಮೋನನ ಮನೆಗೆ ಬಂದನು. ಅಲ್ಲಿ ಸೀಮೋನನ ಅತ್ತೆಯು ಕಠಿಣ ಜ್ವರದಿಂದ ಅಲ್ಲಿ ಸೀಮೋನ ಅತ್ತೆ ಕಠಿಣ ಜ್ವರದಿಂದ, ಯಾಕಂದ್ರೆ ಲೂಕನು ಈ ಸುವಾರ್ತೆಯನ್ನು ಬರೆದಿರುವಂಥದ್ದು. ಲೂಕನು ವೃತ್ತಿಯಲ್ಲಿ ವೈದ್ಯನು. ಆದ್ದರಿಂದ ಈ ಲೂಕನಿಗೆ ಗೊತ್ತು ಈ ಜ್ವರ ಸಾಧಾರಣ ಜ್ವರವಲ್ಲ, ಇದು ಕಠಿಣ ಜ್ವರವಾಗಿತ್ತು ಎಂಬುದಾಗಿ. ಅದರಿಂದ ರೋಗದ ಸಂಬಂಧವಾಗಿ ಎಲ್ಲ ಲೂಕನ ಸುವಾರ್ತೆ ಓದಿದರೆ ಒಂದು ಸ್ಪೆಸಿಫಿಕೇಶನ್ ನಮಗೆ ಕಾಣಲಿಕ್ಕೆ ಸಾಧ್ಯ. ಯಾಕಂದರೆ ಆತನಿಗೆ ಗೊತ್ತು ಅದನ್ನು ವೈದ್ಯನಾಗಿರುವುದು. ಅದರಿಂದ ಕಠಿಣವಾದ ಜ್ವರ, ಸಾಧಾರಣ ಜ್ವರ ಅಲ್ಲ, ಕಠಿಣ ಜ್ವರದಿಂದ ಬಾಧೆ ಪಡುತ್ತಿದ್ದಳು. ಆಕೆಯ ಸಂಗತಿಯನ್ನು
ಆತನಿಗೆ ತಿಳಿಸಲು ಆಕೆಯ ಕೈ ಹಿಡಿದು ಎಬ್ಬಿಸಲು ಜರವು ಆಕೆಯನ್ನು ಬಿಟ್ಟು ಹೋಯಿತು. ಕೂಡಲೇ ಆಕೆ ಎದ್ದು ಅವರಿಗೆ ಉಪಚಾರ ಮಾಡಿದರು. ಅಲ್ವಾ? ಇಲ್ಲಿ ದೇವರು ನಮ್ಮನ್ನು ಗುಣಪಡಿಸುವುದು ಯಾತಕ್ಕಾಗಿ? ನಮ್ಮ ಆಶೀರ್ವಾದಕ್ಕಿಂತ ಅಥವಾ ನಮಗೆ ಬಿಡುಗಡೆಗಿಂತ ಇತರರಿಗೆ ಉಪಕಾರ ಆಗಬೇಕು ಅಲ್ವಾ? ದೇವರ ನಾಮಕ್ಕೆ ಅಲ್ಲಿ ಏನಾಗಬೇಕು? ಮಹಿಮೆ ಆಗಬೇಕು ಅಲ್ವಾ? ಅಂದರೆ ಇಲ್ಲಿ ನಾವು ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ತೇವೆ. ಇದು ಪೇತ್ರನ ಅತ್ತೆ, ಅಂದರೆ ಪೇತ್ರನನ್ನು ಸ್ವಾಮಿ ಸೇವೆಗಾಗಿ ಆರಿಸಿಕೊಂಡಾಗ ಪೇತ್ರನು ವಿವಾಹಿತನಾಗಿದ್ದನು. ಆದ್ದರಿಂದಲೇ ಆತನಿಗೆ ಯಾರಿದ್ದದ್ದು? ಅತ್ತೆ ಇದ್ದದ್ದು ಅಲ್ವಾ? ನಂತರ ಪೇತ್ರನ ಸೇವೆಯ ಸಮಯದಲ್ಲಿ ಆತನ ಹೆಂಡತಿಯು ಅವನ ಸಂಗಡ ಸಂಚರಿಸಿದ್ದಾಗಿ ನಾವು ನೋಡ್ತೇವೆ. ಒಂದು ಕೊರಿಂಥ್ಯ ಪತ್ರಿಕೆ 9ನೇ ಅಧ್ಯಾಯ 5ನೇ ವಚನದಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಪೇತ್ರನು ಸಂಗಡಿಗರು ತಮ್ಮ ಹೆಂಡತಿಯರ ಸಂಗಡ ಹೋಗುವ ಹಾಗೆ ನನಗೂ ಹೋಗಲಿಕ್ಕೆ ಅಧಿಕಾರವಿಲ್ಲವೋ ಎಂಬುದಾಗಿ. ಅಂದರೆ ಈ ಅತ್ತೆ ಮಗಳನ್ನು ಪೇತ್ರ ಮದುವೆ ಆಗಿರುವುದರಿಂದ ಆಕೆಯ ನಂತರದಲ್ಲಿ ಪೇತ್ರನೊಟ್ಟಿಗೆ ಸುವಾರ್ತೆಯಲ್ಲಿ ಒಬ್ಬ ಸಹಚಾರಿಣಿಯಾಗಿದ್ದದ್ದಾಗಿ ನಾವು ನೋಡ್ತೇವೆ. ಅದು ಪೌಲನ ಮಾತುಗಳಿಂದ ನಮಗೆ ಅರ್ಥ ಆಗ್ತದೆ. ಅಂದರೆ ಇಲ್ಲಿ ನಾನು ಹೇಳಲಿಕ್ಕೆ ಕಾರಣ, ಅನೇಕರು ಹೇಳ್ತಾ ಇದ್ದಾರೆ ಮೊದಲ ಪೋಪ್ ಆದಂತಹ ಪೇತ್ರನು ಮದುವೆ ಮಾಡಿಲ್ಲ ಎಂಬುದಾಗಿ. ಆದರೆ ಪೇತ್ರನು ಮದುವೆ ಆದನು ಎಂಬುದಕ್ಕೆ 2 ವಾಕ್ಯಗಳಿದೆ. ಒಂದು ಇಲ್ಲಿ ಪೇತ್ರನ ಅತ್ತೆ, ಅಂದರೆ ಆಕೆಯ ಮಗಳನ್ನು ಪೇತ್ರ ಮದುವೆ ಆಗಿದ್ದಾನೆ. 1 ಕೊರಿಂಥ್ಯ 9:5 ಪ್ರಕಾರ ಪೌಲನು ಹೇಳ್ತಾ ಇದ್ದಾನೆ. ಓದಿ 9:5ನೇ ವಾಕ್ಯ. ಕ್ರೈಸ್ತ ಸಹೋದರಿಯಾಗಿರುವ ಹೆಂಡತಿಯನ್ನು ಕರಕೊಂಡು ಸಂಚರಿಸುವುದಕ್ಕೆ ಮಿಕ್ಕಾದ ಅಪೊಸ್ತಲರಂತೆಯೂ ಕರ್ತನ ತಮ್ಮಂದಿರಂತೆಯೂ ಕೇಫನಂತೆಯೂ ನಮಗೆ ಹಕ್ಕಿಲ್ಲ. ಅಂದರೆ ಅವರು ತಮ್ಮ ಸ್ವಂತ ಹೆಂಡತಿಯರನ್ನ ಕರೆದುಕೊಂಡು ಏನು ಮಾಡ್ತಿದ್ದಾರೆ? ಸೇವೆ ಮಾಡುವ ಹಾಗೆ ನಮಗೂ ಹಕ್ಕಿಲ್ವಂತ ಪೌಲ ಕೇಳ್ತಾ ಇದ್ದಾನೆ ಅಲ್ವಾ? ಅಂದರೆ ಪೇತ್ರನು ತನ್ನ ಹೆಂಡತಿಯ ಜೊತೆಯಲ್ಲಿ ಸೇವೆಗಾಗಿ ಹೋದದ್ದಾಗಿ ನಾವು ಓದ್ತಾ ಇದ್ದೇವೆ. ಆದ್ದರಿಂದ ಪೇತ್ರನು ವಿವಾಹಿತನಾಗಿದ್ದನು ಎಂಬುದು ಸ್ಪಷ್ಟವಾಗಿ ಕಲಿಯಲಿಕ್ಕೆ ಸಾಧ್ಯ. ಒಮ್ಮೆ ಒಬ್ಬ ಪಾದ್ರಿ ಒಬ್ಬ ವಿಶ್ವಾಸಿಯ ಬಳಿಯಲ್ಲಿ ಬಂದು ಇದರ ಕುರಿತಾಗಿ ತರ್ಕ ಮಾಡಿದರಂತೆ. ಅಂದರೆ ನೋಡಿ, ನೀವು ಹೇಳೋದು ತಪ್ಪು, ಪೇತ್ರ ಮದುವೆ ಆಗಿಲ್ಲ. ಆವಾಗ ಈ ವಾಕ್ಯ ಗೊತ್ತಿರುವ ಸಹೋದರಿ ಹೇಳಿದ್ರಂತೆ, ಇಲ್ಲ ಪಾದ್ರಿ ಪೇತ್ರ ಮದುವೆ ಆಗಿದ್ದಾನೆ ಎಂಬುದಾಗಿ ಬೈಬಲ್ನಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಇಲ್ಲ, ಪೇತ್ರ ಮದುವೆ ಆಗಿಲ್ಲ, ಅದಕ್ಕೆ ನಾವು ಮದುವೆ ಆಗ್ತಾ ಇಲ್ಲ ಎಂಬುದಾಗಿ. ಅಂದರೆ ನಮ್ಮ ಮೊದಲ ಪೋಪು ಅವಿವಾಹಿತ, ಆದ್ದರಿಂದ ನಾವು ಮದುವೆ ಆಗಲ್ಲ ಅಂತ ಹೇಳಿದರು. ಆವಾಗ ಅವರು ಹೇಳಿಕೊಟ್ರು, ನೋಡಿರಿ 2 ವಾಕ್ಯ ಇದೆ ಬೈಬಲ್ನಲ್ಲಿ ಪೇತ್ರ ಮದುವೆ ಆಗಿದ್ದಾನೆ ಎಂಬುದಾಗಿ. ಆವಾಗ ಈ ಪಾದ್ರಿ ಅವಳ ಹತ್ರ ಹೇಳಿದ್ದು ಬಹಳ ಹಾಸ್ಯಾಸ್ಪದವಾದಂಥ ಒಂದು ಉತ್ತರ. ಅವರು ಹೇಳಿದ ಹೀಗೆ, ನೀವು ಹೇಳೋದು 1 ಪೇತ್ರನ ಕುರಿತಾಗಿ, ನಾವು ಹೇಳೋದು 2 ಪೇತ್ರನ ಕುರಿತಾಗಿ ಎಂಬುದಾಗಿ. ಅಂದರೆ ಬೈಬಲ್ನಲ್ಲಿ ಒಂದೇ ಪೇತ್ರ ಇರೋದು. ಪೇತ್ರ 1ನೇ ಪುಸ್ತಕ ಮತ್ತು 2ನೇ ಪುಸ್ತಕ ಬರೆದು, ಅದು ಈ ಪಾದ್ರಿಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದು, ನೀವು ಹೇಳುವುದು 1 ಪೇತ್ರ, ಅವ ಮದುವೆ ಆಗಿಲ್ಲ. ನಾವು ಹೇಳಿದ ಎಷ್ಟನೇ ಪೇತ್ರ? 2 ಪೇತ್ರನ ಬಗ್ಗೆ ಅಂತೇಳಿ. ಹಾಗೆ 1 ಪೇತ್ರ 2 ಪೇತ್ರ ಇಲ್ಲ, ಒಂದೇ ಪೇತ್ರ ಇರುವುದು. ಆ ಪೇತ್ರ ಮದುವೆ ಆಗಿದ್ದಾನೆ ಎಂಬುದಾಗಿ ಬೈಬಲ್ ಸ್ಪಷ್ಟವಾಗಿ ನಮಗೆ ಕಲಿಸ್ತಾ ಇದೆ. ಆದ್ದರಿಂದ ನಾವು ಆ ಭಾಗವನ್ನು ಮುಗಿಸೋಣ. ಕೊನೆಗೆ ನಾವು ಆ ಭಾಗ ಓದುವಾಗ ಸಬ್ಬತ್ತಿನ ಸಂಜೆಯ ದೊಡ್ಡ ಸ್ವಸ್ಥತೆಯ ಒಂದು ಸರಣಿ ನಡೀತಾ ಇದೆ. ಅವತ್ತು ಸಂಜೆ ಏನಾಯಿತು? ಪೇತ್ರನ ಮನೆಯಲ್ಲಿ ದೊಡ್ಡ ಜನರ ಗುಂಪು ಸೇರಿ ಬಂದರು. ಮೈಯಲ್ಲಿ ನೆಟ್ಟಗೆ ಇಲ್ಲದ ಬಹುಜನರನ್ನು ಆತನು ವಾಸಿ ಮಾಡಿದನು. ಈ ಘಟನೆ ಮತ್ತಾಯನು ಯಶಾಯನ ಗ್ರಂಥದಿಂದ ನಮ್ಮ ಬೇನೆಗಳನ್ನು ತಾನೇ ಹೊತ್ತುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡು ಎಂಬ ಮಾತಿನ ನೆರವೇರಿಕೆಯಾಗಿ ಅಲ್ಲಿ ಬರೆದಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ನನ್ನನ್ನು ಕೇಳುವಂತಹ ಪ್ರೇಕ್ಷಕರಿಗೆ ನಮಗೆ ಹೇಳಲಿಕ್ಕಿರುವಂಥದ್ದು, ಯೇಸು ಸ್ವಾಮಿಯಿಂದ ಗುಣಪಡಿಸಲಿಕ್ಕಾಗದ ಯಾವ ರೋಗವೂ ಇಲ್ಲ, ಯಾವ ದೆವ್ವವೂ ಇಲ್ಲ ಆತನ ಮಾತಿಗೆ ಬಿಟ್ಟು ಹೋಗದಿರುವುದು. ಆತನು ದೆವ್ವದ ಮೇಲೆ, ರೋಗದ ಮೇಲೆ, ಮರಣದ ಮೇಲೆ, ಪ್ರಕೃತಿಯ ಮೇಲೆ, ದೂರದ ಮೇಲೆ, ಎಲ್ಲವುಗಳ ಮೇಲೆ ಅಧಿಕಾರಿಯಾಗಿದ್ದಾನೆ. ಆ ಯೇಸು ಸ್ವಾಮಿಯಲ್ಲಿ ನೀವು ಪ್ರಾರ್ಥಿಸುವುದಾದರೆ, ಆ ಯೇಸು ಸ್ವಾಮಿಯನ್ನು ಹೃದಯಪೂರ್ವಕವಾಗಿ ನೀವು ನಂಬುವುದಾದರೆ, ನಿಮ್ಮ ಜೀವಿತದಲ್ಲೂ ಅದು ಸಣ್ಣ ಜ್ವರವಿರಲಿ ಅಥವಾ ದೊಡ್ಡ ರೋಗವಿರಲಿ, ಯೇಸು ಸ್ವಾಮಿಗೆ ಎಲ್ಲ ರೋಗವನ್ನು ಗುಣಪಡಿಸಲಿಕ್ಕೆ ಆತನು ಶಕ್ತನಾದ ದೇವರಾಗಿದ್ದಾನೆ. ಪ್ರೀತಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರ ನಾವು ಕಲಿತ್ಕೊಂಡೆವು. ಅನೇಕರಿಗೆ ಆಶೀರ್ವಾದವಾಯಿತು ಎಂಬುದಾಗಿ ನೆನೆಸ್ತೇನೆ. ಇವತ್ತಿನ ಕಾರ್ಯಕ್ರಮ ನಾವು ಇಲ್ಲಿಗೆ ಮುಗಿಸ್ತೇವೆ. ನಮ್ಮದಲ್ಲಿ ಆಸರೆ ಟಿವಿಯಲ್ಲಿ ಬಂದು ಬಹಳ ವಿಸ್ತಾರವಾಗಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ತಿಳಿಯಪಡಿಸುತ್ತಿರುವಂಥ ದೇವಸೇವಕರಾದ ಪಾಸ್ಟರ್ ಸಜೀವರ್ಗೀಸ್ ಅವರಿಗೆ ಆಸರೆ ಟಿವಿ ಪರ್ವದ ವಂದನೆಗಳು. ಪ್ರೈಸ್ ದಿ ಲಾರ್ಡ್ ಪಾಸ್ಟರ್. ಇನ್ನೊಂದು ಸಂಚಿಕೆಯಲ್ಲಿ ಬರುವವರೆಗೆ ತಪ್ಪದೇ ವೀಕ್ಷಿಸಿ ಆಸರೆ ಟಿವಿ. ವಂದನೆಗಳು.